ಎಲ್ಲರಿಗೂ ಗಾನವಿ ಮೀಡಿಯಾದಿಂದ ಶರಣು ಶರಣಾರ್ಥಿಗಳು. ನಮ್ಮ ನಿಮ್ಮ ನಡುವೆ ಸಾಧಕರು ಈ ಮಾಲಿಕೆಯಲ್ಲಿ ನಾವು ಬಂದಿದ್ದೇವೆ ಈ ದಿನ ಇನ್ನೊಬ್ಬ ಅನರ್ಘ್ಯ ರತ್ನವನ್ನು ನಿಮಗೆ ಪರಿಚಯಿಸಲೆಂದು. ಇವರು ಅಪ್ಪಟ ಮಲೆನಾಡಿನ ಪ್ರತಿಭೆ. ಅವರೇ ಶ್ರೀಮತಿ ಶಾಂತಾ ಶೆಟ್ಟಿ. ಸರಳ ಸಜ್ಜನಿಕೆಯ ಶಾಂತಕ್ಕ ಶಿವಮೊಗ್ಗದ ಸಾಂಸ್ಕೃತಿಕ ಲೋಕದಲ್ಲಿ ಚಿರಪರಿಚಿತಳು. ಬರೀ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ತಮ್ಮ ಸಂಗೀತ, ಸಾಹಿತ್ಯ, ನಾಟಕ ಮತ್ತು ಧ್ಯಾನ, ಯೋಗ ವಿದ್ಯೆಯನ್ನು ಎಲ್ಲರಿಗೂ ಹಂಚುತ್ತಾ ಸದ್ದಿಲ್ಲದೆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವರು ಸಾಗರ ತಾಲೂಕಿನ ಲಿಂಗನಮಕ್ಕಿಯಲ್ಲಿ 1964 ಏಪ್ರಿಲ್ 19ರಂದು ಮಂಗಳೂರು ರಾಮಣ್ಣ ಶೆಟ್ಟಿ ಮತ್ತು ವನಜಾಕ್ಷಿ ದಂಪತಿಗಳಿಗೆ ಜನಿಸಿದರು. ಪದವಿ ಪೂರ್ವ ಶಿಕ್ಷಣದ ಜೊತೆಗೆ ಯೋಗ ಮತ್ತು ನೈತಿಕ ಪ್ರಶಿಕ್ಷಣ ತರಬೇತಿಯನ್ನು ಉಜಿರೆಯಲ್ಲಿ ಪಡೆದರು. ರಾಮಾಯಣ ಹಾಗೂ ಹಿಂದಿ ಪಹೇಲಿ ಪರೀಕ್ಷೆ ಪಾಸು ಮಾಡಿದ್ದಾರೆ. ಇವರು ಮಂಜುಳಾ ಗುರುರಾಜ್ ಅವರ ಸಾಧನಾ ಶಾಲೆ ಮತ್ತು ಜಿ.ವಿ. ಅತ್ರಿ ಸಂಗೀತ ಗಂಗಾದಲ್ಲಿ ತರಬೇತಿ ಪಡೆದಿದ್ದಾರೆ. ಧರ್ಮಸ್ಥಳದ ಶಾಂತವನ ಟ್ರಸ್ಟ್ ಅಡಿಯಲ್ಲಿ ಯೋಗ ಮತ್ತು ನೈತಿಕ ಪ್ರಶಿಕ್ಷಣ ಪಡೆದಿದ್ದಾರೆ. ಆಗಸ್ಟ್ 30, 1997ರಲ್ಲಿ ಚಿರಂತನ ಯೋಗ ಮತ್ತು ಸಂಗೀತ ಶಾಲೆಯನ್ನು ಶಿವಮೊಗ್ಗದಲ್ಲಿ ಪ್ರಾರಂಭಿಸಲಾಯಿತು. ಇದರ ಉದ್ಘಾಟನೆಯನ್ನು ದಿವಂಗತ ಜಿ.ವಿ. ಅತ್ರಿ ಮತ್ತು ರಾಘವೇಂದ್ರ ಪೈ ಹಾಗೂ ಟಿ.ವಿ. ಹೆಗಡೆ ಇವರು ನೆರವೇರಿಸಿದರು. ಈ ಸಂಸ್ಥೆ ಯೋಗಾಸನ, ಪ್ರಾಣಾಯಾಮ, ಧ್ಯಾನ, 108 ದಿನಗಳ ಸೂರ್ಯ ನಮಸ್ಕಾರ ಯೋಗ ಯಜ್ಞ, ಸುಗಮ ಸಂಗೀತ ಶಿಬಿರ, ರಾಗಾಧಾರಿತ ಗೀತೆಗಳ ಸ್ಪರ್ಧೆ, ಸುಂದರ ಕೈಬರಹ, ಉಕ್ತಲೇಖನ, ವ್ಯಕ್ತಿತ್ವ ವಿಕಸನ ಶಿಬಿರ, ಅಂತ್ಯಾಕ್ಷರಿ, ರಸಪ್ರಶ್ನೆ, ಪ್ರಬಂಧ ಅಂದರೆ ಪರಿಸರ ರಕ್ಷಣೆಗಾಗಿ ನಾವು ಏನು ಮಾಡಬೇಕು ಎನ್ನುವುದರ ಬಗ್ಗೆ, ದೃಶ್ಯ ಮತ್ತು ಶ್ರವಣ ಮಾಧ್ಯಮದಲ್ಲಿ ಹಾಡುವ ಗಾಯಕರಿಗೆ ತರಬೇತಿ, ಹಾಡುವವರಿಗೆ ವೇದಿಕೆ ಕಲ್ಪಿಸಿಕೊಡುವುದು, ಸುಗಮ ಸಂಗೀತ ಗಾಯನದಲ್ಲಿ ಶಿಬಿರ, ರಾಗ, ಶ್ರುತಿ, ತಾಳ, ಸಾಹಿತ್ಯದ ವಿಶ್ಲೇಷಣೆ ಮತ್ತು ಮಾಹಿತಿ, ನೈತಿಕ ಶಿಕ್ಷಣ ಶಿಬಿರ ಹಾಗೂ ಸ್ಪರ್ಧೆ, ಗ್ರಾಮೀಣ ಮತ್ತು ನಗರ ಭಾಗದ ಶಾಲಾ ಮಕ್ಕಳಿಗೆ ಸಮೂಹ ಗಾಯನ ತರಬೇತಿ ಹಾಗೂ ಪ್ರಸ್ತುತಿ, ವಿಶೇಷವಾದ ಬೇಸಿಗೆ ಶಿಬಿರ, ಮರಳಿಗೂಡಿಗೆ ಎನ್ನುವ ಪರಿಕಲ್ಪನೆಯೊಂದಿಗೆ ಧ್ವನಿ ಸಂಸ್ಕರಣೆ, ನೈಸರ್ಗಿಕ ಅಕ್ಕ ಬನ್ನಿ ಮೇಡಮ್. ಮುಗೀತಾ ಸ್ಕೂಲು? ಹೇಗಿತ್ತು ಸ್ಕೂಲ್ ಇವತ್ತು? ತುಂಬ ಚೆನ್ನಾಗಿತ್ತು. ಹೌದಾ? ನನಗೆ ಹೊಟ್ಟೆ ತುಂಬ ಹಸಿತಾ ಇದೆ. ಏನಾದರೂ ತಿನ್ನಕ್ಕೆ ಕೊಡಿ. ಚಪಾತಿ ಇವತ್ತು ಬಾಕ್ಸಿಗೆ ಚಪಾತಿ ಮತ್ತು ಯಾವುದೋ ಚಟ್ನಿ ಪುಡಿ ಹಾಕ್ಕೊಟ್ಟಿದ್ರಲ್ಲ, ನಮ್ಮ ಫ್ರೆಂಡ್ಸ್ ತಿಂದ್ಬಿಟ್ಟು ಸೂಪರಾಗಿದೆ, ಅದೇ ಹಾಕ್ಕೊಡಿ ಇವಾಗ. ಯಾವ ಥರದ್ದು ಚಟ್ನಿ ಪುಡಿ ಅದು? ಅದಾ ಮೊರಿಂಗಾ ಚಟ್ನಿ ಪೌಡರ್ ಅಂತ. ಹೌದಾ? ಇವಾಗ ಅದನ್ನೇ ಹಾಕ್ಕೊಡಿ. ಓಕೆ ಆಯಿತು. ಇದು ಮೊರಿಂಗಾ ಚಟ್ನಿ ಪೌಡರ್ ಅಂದರೆ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ. ಇದರಲ್ಲಿ ವಿಟಮಿನ್, ಕ್ಯಾಲ್ಶಿಯಂ, ಪ್ರೋಟೀನ್, ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ, ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ. ಹಾಗೆ ಇದೆಲ್ಲದಕ್ಕಿಂತ ಮೇಯ್ನಾಗಿ ನಮ್ಮ ಬಾಡಿಯಲ್ಲಿ ಹಿಮೋಗ್ಲೋಬಿನ್ ಜಾಸ್ತಿ ಮಾಡುತ್ತೆ. ಈ ಥರ ಮಸಾಲಾ ಐಟಮ್ಸ್ ಮಾರ್ಕೆಟಿಂಗ್ ಮಾಡಬೇಕು ಅಂದರೂ ಸಹ ತ್ರಿಲೋಕ್ ಮಾರ್ಟ್ ಕಡೆಯಿಂದ ಹೋಲ್ಸೇಲ್ ಪ್ರೈಸ್ನಲ್ಲಿ ನಿಮಗೆ ವೈಟ್ ಲೇಬಲಲ್ಲಿ ಕೊಡ್ತಾರೆ. ಅದು ಲೋ ಮಿನಿಮಮ್ ಆರ್ಡರಲ್ಲಿ ಸಹ ಕೊಡ್ತಾರೆ. ತಗೋ. ಕುಡಿ ಕುಡಿ. ಹೇಗಿದೆ ಅಂತ ಟೇಸ್ಟ್ ಮಾಡಿಬಿಟ್ಟು ಹೇಳು. ಚೆನ್ನಾಗಿದೆಯಾ? ಸೂಪರಾಗಿದೆ. ಟೇಸ್ಟಿ. ಇವ್ರ ಹತ್ರ ಇದೊಂದೇ ಅಲ್ಲ, ಕೊರಿಯಾಂಡರ್ ಪೌಡರ್, ಧನಿಯಾ ಪುಡಿ, ಚಿಲ್ಲಿ ಪೌಡರ್, ಹಾಗೆ ಈ ಥರ 56+ ಪ್ರಾಡಕ್ಟ್ಸ್ ಸಿಗುತ್ತೆ. ಎಲ್ಲದೂ ಸಹ ತುಂಬ ಪ್ಯೂರ್ ಆ್ಯಂಡ್ ಕೆಮಿಕಲ್ ಫ್ರೀ ಆಗಿರುತ್ತೆ. ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ. ಥ್ಯಾಂಕ್ ಯು. ವರ್ಧಕಗಳ ತಯಾರಿಕಾ ಪ್ರಾತ್ಯಕ್ಷಿಕೆ, ಆರೋಗ್ಯಕ್ಕಾಗಿ ಯೋಗಾಸನ, ಕಾರ್ಯಕ್ರಮಗಳಿಗೆ ನಿರೂಪಣೆ, ವಿಶೇಷವಾದ ವೇದಿಕೆ ನಿರ್ಮಾಣ, ಕಾರ್ಯಕ್ರಮದಲ್ಲಿ ಗಾಯನ, ಗರ್ಭಿಣಿಯರಿಗೆ ಯೋಗಾಸನ ಹಾಗೂ ಆಹಾರ ಪ್ರಾತ್ಯಕ್ಷಿಕಾ ಶಿಬಿರ, ಅಡಿಗೆ ಅನಿಲ ಸುರಕ್ಷತೆ ಮತ್ತು ಉಳಿತಾಯ ಪ್ರಾತ್ಯಕ್ಷಿಕೆ, ಗಾಯನ ಸ್ಪರ್ಧೆ, ಭಾವಗೀತೆ, ಚಿತ್ರಗೀತೆ, ದೇಶಭಕ್ತಿ ಗೀತೆ, ಜಾನಪದ ಗೀತೆ ಇತ್ಯಾದಿ, ಹಾಗೂ ಏಕಾಗ್ರತೆ ಮತ್ತು ಜ್ಞಾಪಕ ಶಕ್ತಿ ವೃದ್ಧಿಗಾಗಿ ಶಿಬಿರಗಳನ್ನು ನಡೆಸುತ್ತಾ ಮುಂತಾದ ಕಾರ್ಯಕ್ರಮಗಳನ್ನು ನಡೆಸುತ್ತಾ
ಇಲ್ಲಿಗೆ 30ನೇ ವಸಂತಕ್ಕೆ ಪಾದಾರ್ಪಣ ಮಾಡಿದೆ. ಚಿರಂತನ ಯೋಗ ಮತ್ತು ಸಂಗೀತ ಟ್ರಸ್ಟ್ ಶಾಂತಾ ಶೆಟ್ಟಿಯವರ ಮುಂದಾಳತ್ವದೊಂದಿಗೆ ಇವರು ನಡೆದು ಬಂದ ಹೆಜ್ಜೆಯ ಗುರುತುಗಳನ್ನು ಒಂದು ಸಾರಿ ನೋಡೋಣ. ಸುಗಮ ಸಂಗೀತ ಮತ್ತು ಯೋಗಕ್ಕಾಗಿ ಚಿರಂತನ ಯೋಗ ಮತ್ತು ಸಂಗೀತ ಟ್ರಸ್ಟ್ ಸ್ಥಾಪನೆಯಾಗಿದ್ದು 1997ರಲ್ಲಿ. ನಾಡಿನ ಪ್ರಖ್ಯಾತ ಕಲಾವಿದರಾದ GV ಅತ್ರಿ, ಡಾಕ್ಟರ್ BK ಸುಮಿತ್ರಾ, BV ಶ್ರೀನಿವಾಸ್, ಪ್ರವೀಣ್ D ರಾವ್, MS ಗಿರಿಧರ್, HM ನಾಗರಾಜರಾವ್, ರಮೇಶ್ ಚಂದ್ರ, ಶಂಕರ್ ಶಾನುಭೋಗ್, ಉಪಾಸನಾ ಮೋಹನ್ ಇವರಿಂದ ಸುಗಮ ಸಂಗೀತ ಕಾರ್ಯಾಗಾರ. ಯೋಗ 108 ದಿವಸದ ಸೂರ್ಯ ನಮಸ್ಕಾರ ಯೋಗ ಯಜ್ಞ ನಗರ ಗ್ರಾಮಾಂತರ ಪ್ರದೇಶಗಳ ಶಾಲಾ ವಿದ್ಯಾರ್ಥಿಗಳಿಗಾಗಿ ಏಕಕಾಲಕ್ಕೆ 1000 ಶಿಬಿರಾರ್ಥಿಗಳಿಂದ ಪ್ರದರ್ಶನ. 800ಕ್ಕೂ ಹೆಚ್ಚು ಮಹಿಳೆಯರು ಯೋಗಾಸನ, ಪ್ರಾಣಾಯಾಮ, ಧ್ಯಾನ, ಭಜನೆ ಕಾರ್ಯಾಗಾರ. ಅಂದಿನ ರಾಜ್ಯಪಾಲೆಯಾಗಿದ್ದಂಥ ಶ್ರೀಮತಿ ರಮಾದೇವಿಯವರ ಸಮ್ಮುಖದಲ್ಲಿ ಪ್ರದರ್ಶನ ಮಾಡಿದ್ದು. ಸಹಸ್ರ ಕಂಠ 1000 ಗಾಯಕ ಗಾಯಕರಿಂದ ಗೀತಗಾಯನ ಪ್ರಸ್ತುತಿ, ಸಂಚಾಲಕತ್ವ ನಿರ್ವಹಣೆ. 500ಕ್ಕೂ ಹೆಚ್ಚು ಶಾಲಾ ಮಕ್ಕಳಿದ್ದ ಗೀತಗಾಯನ ಪ್ರಸ್ತುತಿ, ಸಂಚಾಲಕತ್ವ. ಶಿವಮೊಗ್ಗ ಜಿಲ್ಲಾ ಸಂಗೀತ ಕಲಾವಿದರ ಮಾಹಿತಿ ಪುಸ್ತಕ ಕಲಾ ಚಿನ್ನಿದಾನ ಇದರ ಸಂಪಾದಕತ್ವ. KS ನರಸಿಂಹಸ್ವಾಮಿ ಟ್ರಸ್ಟ್ ಬೆಂಗಳೂರು ಇವರ ಪ್ರಪ್ರಥಮ ಕಾರ್ಯಕ್ರಮದ ಸಂಚಾಲಕತ್ವ. ಗರ್ಭಿಣಿಯರ ಆಹಾರ ವಿಹಾರ ಉಡುಗೆ ತೊಡುಗೆ ಕಾರ್ಯಾಗಾರ ನಿರ್ವಹಣೆ. 50ಕ್ಕೂ ಹೆಚ್ಚು ಅಡುಗೆ ಅನಿಲ ಮಾಹಿತಿ ಕುಟೀರ ನಿರ್ವಹಣೆ ಹಾಗೂ ನಿರೂಪಣೆ. 100ಕ್ಕೂ ಹೆಚ್ಚು ಸರ್ಕಾರಿ ಅರೆ ಸರ್ಕಾರಿ ಸಂಘ ಸಂಸ್ಥೆಗಳ ಕಾರ್ಯಕ್ರಮ ನಿರೂಪಣೆ. 150ಕ್ಕೂ ಹೆಚ್ಚು ಗ್ರಾಮೀಣ ಪ್ರದೇಶದ ಶಾಲಾ ಮಕ್ಕಳಿಗೆ ಗಾಯನ ಕಲಿಕೆ ಹಾಗೂ ಪ್ರಸ್ತುತಿ. ನಾಡಿನ ಹೆಸರಾಂತ ಸಂಗೀತ ನಿರ್ದೇಶಕ ಹಂಸಲೇಖರವರಿಂದ ಪ್ರಶಂಸೆ. ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಕನ್ನಡ ಸಂಘದಲ್ಲಿ ಸುಗಮ ಸಂಗೀತ ಗೀತಗಾಯನ, ಉಪನ್ಯಾಸ ಹಾಗೂ ಯೋಗಾಸನ ತರಬೇತಿ ಶಿಬಿರಗಳನ್ನು ನಿರ್ವಹಣೆ ಮಾಡಿದ ಕೀರ್ತಿ ಇವರದು. ನೈತಿಕ ಪ್ರಶಿಕ್ಷಣ ತರಬೇತಿ ಶಾಲಾ ಮಕ್ಕಳಿಗಾಗಿ. ಇದು ಇಂದಿನ ಮಕ್ಕಳಿಗೆ ಅತ್ಯವಶ್ಯಕವಾಗಿ ಬೇಕಾಗಿದೆ ಎಂಬುದನ್ನು ಮನಗಂಡವರು ಶಾಂತ. ಚಂದನ ವಾಹಿನಿಯ ಮಧುರ ಮಧುರವಿ ಮಂಜುಳಗಾನದ ಸಂಘಟನೆ, ನಿರೂಪಣೆ, ಗಾಯನ. ಶಿವಮೊಗ್ಗದಲ್ಲಿ ನಡೆದ 10 ದಿನಗಳ ಬೃಹತ್ ಕೈಗಾರಿಕಾ ಮೇಳದ ನಿರ್ವಹಣೆ, ನಿರೂಪಣೆ, ಗಾಯನ. ಜಿ ಕನ್ನಡ, ಸರಿಗಮಪ, ಚಂದನ ವಾಹಿನಿಯ ಸಂಗೀತ ಕಾರ್ಯಕ್ರಮ, ETVಯ ಸಂಗೀತ ಕಾರ್ಯಕ್ರಮ, ಸುವರ್ಣ ವಾಹಿನಿಯ ಕಾರ್ಯಕ್ರಮದಲ್ಲಿ ಗಾಯಕರ ಪರಿಚಯ ಮತ್ತು ಕಾರ್ಯಕ್ರಮ ನಿರ್ವಹಣೆ. ಧರ್ಮಸ್ಥಳ ಯೋಗ ಸಂಗಮ ಕಾರ್ಯಕ್ರಮದ ಕೈಬರಹ ಸಂಚಿಕೆಯ ಬರಹ ನಿರ್ವಹಣೆ. ಆಸ್ಟ್ರೇಲಿಯಾದ ಸಿಡ್ನಿ ಕನ್ನಡ ಸಂಘದ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಕನ್ನಡ ನಾಡು ನುಡಿ ಕುರಿತು ಭಾಷಣ, ಉದ್ಘಾಟನೆ. ಮುಂಬಯಿಯಲ್ಲಿ ನಡೆದ ಹೊರನಾಡ ಕನ್ನಡಿಗರಿಂದ ಸಂಗೀತ ರತ್ನ ಪ್ರಶಸ್ತಿ ಸ್ವೀಕಾರ. ಡಾಕ್ಟರ್ UT ಖಾದರ್ ಅವರಿಂದ. ವಾರ್ಷಿಕೋತ್ಸವದ ಪ್ರಯುಕ್ತ ಕಲಾವಿದರ ಕಣ್ಣು ತಪಾಸಣೆ ಹಾಗೂ ಗೀತಗಾಯನ ಕಾರ್ಯಕ್ರಮ ಪರಿಕಲ್ಪನೆ, ನಾಯಕತ್ವ. ನಾಗಮ್ಮ ಫೌಂಡೇಶನ್ನಿಂದ ನಾಗಮ್ಮ ಪ್ರಶಸ್ತಿ. ಶ್ರೀಮತಿ ಶಾಂತಾ ಶೆಟ್ಟಿ ಅವರು ನಡೆಸಿಕೊಟ್ಟಂತಹ ಪ್ರಮುಖ ಕಾರ್ಯಕ್ರಮಗಳು ಈ ರೀತಿಯಾಗಿವೆ. ಶಿವಮೊಗ್ಗ ತಾಲೂಕು ಮಟ್ಟದ ಸುವರ್ಣ ಪ್ರತಿಭಾ ಕಾರಂಜಿ ತೀರ್ಪುಗಾರಿಕೆ, ವಾಸವಿ ವಿದ್ಯಾಲಯ ಜಾನಪದ ನೃತ್ಯ ತೀರ್ಪುಗಾರಿಕೆ, ಶ್ರೀಮತಿ ದಸರಾ ಕಾರ್ಯಕ್ರಮ ಸಂಪೂರ್ಣ ನಿರೂಪಣೆ ಜವಾಬ್ದಾರಿ, ಶ್ರೀಮತಿ ಶಿವಮೊಗ್ಗ ತೀರ್ಪುಗಾರಿಕೆ, ಕ್ರಾಂತಿದೀಪ ರಜತ ದೀಪಾಕ್ಷರ ಕಾರ್ಯಕ್ರಮ ನಿರೂಪಣೆ ಹಾಗೂ ಪರಿಕಲ್ಪನೆ, ಉಕ್ತ ಲೇಖನ, ಸುಂದರ ಕೈಬರಹ ಪರಿಕಲ್ಪನೆ ನಿರ್ವಹಣೆ, ದಸರಾ ಕುವರಿ 2011ರ ನಿರ್ದೇಶನ, ಧರ್ಮಶ್ರೀ ಸೇವಾ ಟ್ರಸ್ಟ್ನಲ್ಲಿ 100 ಮಕ್ಕಳಿಗೆ ಸಮೂಹ ಗಾಯನದ ನಿರ್ದೇಶನ, ಮರಳಿಗೂಡಿಗೆ ಬೇಸಿಗೆ ಶಿಬಿರ ಆಯೋಜನೆ ನಿರ್ವಹಣೆ, ಕಲಾಕುಂಚ ದಾವಣಗೆರೆ ಸತತ 3 ವರ್ಷಗಳ ಕಾಲ ಧ್ವನಿ ಸಂಸ್ಕರಣೆ, 25ಕ್ಕೂ ಹೆಚ್ಚು ಅನಿಲ ಸುರಕ್ಷತೆ ಪ್ರಾತ್ಯಕ್ಷಿಕೆ ಶಿಬಿರ, ಭೂಮಿಕಾ ಮಹಿಳಾ ಸಂಘದಲ್ಲಿ 3 ದಿನಗಳ ಉಚಿತ ವ್ಯಕ್ತಿತ್ವ ವಿಕಸನ ಶಿಬಿರ, ಆಕಾಶವಾಣಿ ಭದ್ರಾವತಿಯಲ್ಲಿ ಸ್ಯಾಟರ್ಡೆ ಸ್ಟೇಷನ್, ಅಂತರಾಳ ಯೋಗ ಮತ್ತು ಮಹಿಳೆ ಮಕ್ಕಳ ಅಭಿವೃದ್ಧಿಯಲ್ಲಿ ಯೋಗದ ಪಾತ್ರ ಈ ರೀತಿ ರೇಡಿಯೋ ನಾಟಕಗಳನ್ನು ನೀಡಿದ್ದಾರೆ. ಕಲಾವಿದರ ಮಾಹಿತಿ ಪುಸ್ತಕ ಕಲಾ ಚಿನ್ನಿದಾನದ ಸಂಪಾದಕತ್ವ. 50 ಜನರ ತಂಡಕ್ಕೆ ತರಬೇತಿಗೊಳಿಸಿ ಬೆಂಗಳೂರಿನ ಮನುಜಮತ ವಿಶ್ವಪರ ಗಾಯನ ಕಾರ್ಯಕ್ರಮದ ನೇತೃತ್ವ, ರಂಗಾಯಣದ ನೇತೃತ್ವದಲ್ಲಿ ಗಾಯನ ನಿರೂಪಣೆ,
ಸುವರ್ಣ 24/7ನಲ್ಲಿ ಶಿವಮೊಗ್ಗ ಜಿಲ್ಲೆ ಕಲಾವಿದರ ಸಂಘಟನೆ, ಗಾಯನ, ಸ್ವಾಗತ ಜವಾಬ್ದಾರಿ. 2014-15ನೇ ಸಾಲಿನ ಮಹಾನಗರ ಪಾಲಿಕೆ ದಸರಾ ಕಾರ್ಯಕ್ರಮದ ಅತ್ತೆ ಸೊಸೆ ಸ್ಪರ್ಧೆ ಪರಿಕಲ್ಪನೆ ಹಾಗೂ ನಿರ್ವಹಣೆ. 2014-15ನೇ ಸಾಲಿನ ಮಹಾನಗರ ಪಾಲಿಕೆ ದಸರಾ ಕಾರ್ಯಕ್ರಮದ ದಂಪತಿ ಅಡುಗೆ ಸ್ಪರ್ಧೆಯಲ್ಲಿ ತೀರ್ಪುಗಾರಿಕೆ ಹಾಗೂ ನಿರ್ವಹಣೆ. ಕರ್ನಾಟಕ ಸುಗಮ ಸಂಗೀತ ಪರಿಷತ್ ಜಿಲ್ಲಾ ಘಟಕ ಶಿವಮೊಗ್ಗದ ಸಂಚಾಲಕತ್ವ. ಚಿರಂತನ ಯೋಗ ಮತ್ತು ಸಂಗೀತ ಟ್ರಸ್ಟ್ ವಿಶೇಷ ಗಾಯನ ಕಾರ್ಯಾಗಾರ ಆಯೋಜನೆ. ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಸುಗಮ ಸಂಗೀತ ಕುರಿತ ಉಪನ್ಯಾಸ. 2017ರಲ್ಲಿ ಸಿಡ್ನಿ ಕನ್ನಡ ಸುಗಮ ಸಂಸ್ಥೆಯ ವತಿಯಿಂದ ಗಾಯನ ಕಾರ್ಯಕ್ರಮ. 2017ರಲ್ಲಿ ದೂರದರ್ಶನದ ಚಂದನ ವಾಹಿನಿ ಮೂಲಕ ಚಂದನೋತ್ಸವದ ಪ್ರಾರ್ಥನೆ, ಮಧುರ ಮಧುರವಿ ಮಂಜುಳಗಾನ ಕಾರ್ಯಕ್ರಮದ ನಿರೂಪಣೆ, ಬೆಳಗು ಕಾರ್ಯಕ್ರಮ ನೇರ ಪ್ರಸಾರದಲ್ಲಿ ಭಾಗವಹಿಸಿದ್ದು. ಶಿವಮೊಗ್ಗ ಜಿಲ್ಲಾ ಸಂಗೀತ ಕಲಾವಿದರ ಅಕಾರಾದಿ ಮಾಹಿತಿ ಪುಸ್ತಕ ಕಲಾಚಿನ್ನಿದಾನ ನಿರ್ವಹಣೆ. ಕರ್ನಾಟಕ ಸುಗಮ ಸಂಗೀತ ಪರಿಷತ್ ಜಿಲ್ಲಾ ಘಟಕ ಶಿವಮೊಗ್ಗದ ಸಂಘಟನೆ. ಕಲಾಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆ ಹಾಗೂ ಸಾಧನೆಗಳಿಗಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿಯ ಪುರಸ್ಕಾರ. ಶಾಂತಾ ಶೆಟ್ಟಿ ಅವರಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ 2011ರಲ್ಲಿ ಕರ್ನಾಟಕ ಸರ್ಕಾರ ನೀಡಿ ಗೌರವಿಸಿದೆ. ಸರಳ ಸಜ್ಜನಿಕೆಯ ತಮ್ಮ ಹೆಸರಿಗೆ ತಕ್ಕಂತೆ ಶಾಂತ ಸ್ವಭಾವದ ಶಾಂತಾ ಶೆಟ್ಟಿ ಸಾಧನೆಯ ಮಾರ್ಗದಲ್ಲಿ ಅನೇಕರು ಕಾಲೆಳೆದರೂ ಕೂಡ ಕಲೆ ಎನ್ನುವುದು ಯಾರ ಸ್ವತ್ತೂ ಅಲ್ಲ, ಯಾರು ಏಕಾಗ್ರತೆಯಿಂದ ಪರಿಶ್ರಮ ಪಡುತ್ತಾರೋ ಅವರ ಪಾಲಾಗುತ್ತದೆ ಎಂದು ಸಾಬೀತುಪಡಿಸಿದ್ದಾರೆ. ಇವರ ಸಾಧನೆಗೆ ಬೆನ್ನೆಲುಬಾಗಿ ಇವರ ಪತಿ ಸತ್ಯನಾರಾಯಣ್ ಹಾಗೂ 2 ಹೆಣ್ಣು ಮಕ್ಕಳು ನಿಂತಿದ್ದಾರೆ. ಇವರ ಪತಿ ಕೂಡ ದೇಶ ಸೇವೆ ಮಾಡಿ ನಿವೃತ್ತಿ ಹೊಂದಿದಂತಹ ಮಿಲಿಟರಿ ಆಫೀಸರ್ ಆಗಿರುತ್ತಾರೆ. ಈ ತಿಂಗಳು ಬೆಂಗಳೂರಿನ ಚಿತ್ರಸಂತೆಯಲ್ಲಿ ಇವರಿಗೆ ವೀರ ವನಿತೆ ಪ್ರಶಸ್ತಿ ನೀಡಿದ್ದಾರೆ. ಶಾಂತಾ ಅವರು ಆಕಾಶವಾಣಿಯ ಬಿ ಗ್ರೇಡ್ ಆರ್ಟಿಸ್ಟ್ ಮತ್ತು ನಾಟಕಗಳನ್ನು ರಚಿಸಿದ, ಅಭಿನಯಿಸಿದ ಹಾಗೂ ನಿರ್ದೇಶಿಸಿದ ಅನುಭವವೂ ಉಂಟು. ಶಿವಮೊಗ್ಗದ ಮಾಧವ ನೆಲೆಯ ಅನಾಥ ಮಕ್ಕಳಿಗೆ ಹಾಗೂ ವೃದ್ಧಾಶ್ರಮಗಳಿಗೆ ಮತ್ತು ಬುದ್ಧಿಮಾಂದ್ಯ ಮಕ್ಕಳ ಶಾಲೆಗೆ ಭೇಟಿ ನೀಡಿ ಯೋಗ ಮತ್ತು ಸಂಗೀತದ ಶಿಕ್ಷಣ ನೀಡಿರುತ್ತಾರೆ. ಇವರು ಮಾಜಿ ಉಪರಾಷ್ಟ್ರಪತಿ ದಿವಂಗತ ಬಿ ಡಿ ಜತ್ತಿಯವರಿಂದ ಹಿಡಿದು ಅನೇಕ ಹಿರಿಯ ಮುತ್ಸದ್ದಿಗಳಾದ ಶ್ರೀಯುತ ಯಡಿಯೂರಪ್ಪ, ಶ್ರೀಯುತ ಈಶ್ವರಪ್ಪ ಮತ್ತು ಮೇರುನಟ ದಿವಂಗತ ರಾಜ್ಕುಮಾರ್ ಎಲ್ಲರೂ ಇವರನ್ನು ಮುಕ್ತ ಕಂಠದಿಂದ ಕಾರ್ಯಕ್ರಮ ನಿರ್ವಹಣೆ ಮತ್ತು ನಿರೂಪಣೆಯನ್ನು ಪ್ರಶಂಸಿಸಿದ್ದಾರೆ. ಸಾಧನೆಗೈಯಲು ಬಯಸುವ ಯುವಜನರಿಗೆ ಶಾಂತಾ ಶೆಟ್ಟಿಯವರ ಜೀವನ ಒಂದು ದಾರಿದೀಪ. ಶಾಂತಾ ಅವರಿಗೆ ಇನ್ನೂ ಹೆಚ್ಚಿನ ಆಯಸ್ಸು, ಆರೋಗ್ಯ ನೀಡಲಿ ಹಾಗೂ ಇನ್ನೂ ಹೆಚ್ಚು ಗೌರವ, ಕೀರ್ತಿ, ಸನ್ಮಾನಗಳು ಹೆಚ್ಚಾಗಿ ಸಿಗಲಿ ಎಂದು ನಾವೆಲ್ಲರೂ ಆ ದೇವರಲ್ಲಿ ಮನ ತುಂಬಿ ಪ್ರಾರ್ಥಿಸೋಣ.